ಲತಕ್ಕ, ಸಂತೆಗೆ ಹೋಗ್ತೀರಾ ಪಾವಗಡಕ್ಕೆ? ನಾನು ಬರ್ತೀನಿ, ಇಬ್ರು ಹೋಗೋಣವಾ? ಆಯಿತು ಭಾವನಿಜ, ಹೋಗೋಣ. ಅಮ್ಮ, ಏನೇನು ಬೇಕು ಅಂತ ಒಂದ್ಸಲ ಹೇಳ್ಬಿಡಮ್ಮ ಹಬ್ಬಕ್ಕೆ, ಮತ್ತೆ ನಾನು ಮರ್ತೋಗ್ತೀನಿ. ಅವರೆಕಾಯಿ, ಕುಂಬಳಕಾಯಿ, ಕಬ್ಬು, ಗೆಣಸು ಮತ್ತು ಹಸಿ ಕಡಲೆಕಾಯಿ ಏನೂ ಬೇಡ ಬಿಡಮ್ಮ. ಒಣಗಿರೋದು ಆಯ್ತಲ್ವಾ, ಅದನ್ನೇ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಬೇಯಿಸಿದ್ರಾಯ್ತು. ಸುಮ್ಮನೆ ದುಡ್ಡು ಯಾಕೆ ವೇಸ್ಟು, ಇವಾಗೆಲ್ಲ ತುಂಬ ರೇಟ್ ಬೇರೆ. ಸರಿ ಅಮ್ಮ, ಮತ್ತಿನ್ನೇನಮ್ಮ? ಮತ್ತು ಎಳ್ಳು ಬೆಲ್ಲ ಮನೇಲಿ ನೀನೇ ಮಾಡಿದೆಯಲ್ಲ, ಅಡುಗೆ ಎಣ್ಣೆ ದೀಪದ ಎಣ್ಣೆ ಆಯಿತೋ ಖಾಲಿ ಆಗೈತೋ? ಇನ್ನೇನು ಬತ್ತಿ ನಾನೇ ಮಾಡ್ತೀನಿ. ಎಣ್ಣೆ ಎಲ್ಲ ಐತೆ ಬಿಡಮ್ಮ, ಹಬ್ಬ ಮುಗಿದ್ಮೇಲೆ ಎಲ್ಲ ತರೋಣ. ಇವಾಗ ತುಂಬ ಜನ ಇರ್ತಾರೆ, ರಶ್ಶು. ಎಲ್ಲ ಸ್ವಲ್ಪ ತಗೊಂಡು ಬರಮ್ಮ, ಶಾಸ್ತ್ರಕ್ಕೆ ಸಾಕು. ಆಮೇಲೆ ಹಬ್ಬ ಮುಗಿದ್ಮೇಲೆ ರೇಟ್ ಕಡಿಮೆ ಆಗುತ್ತವಾಗ ಇನ್ನೊಂದ್ಸಲ ಎಲ್ಲ ತಂದು ಬೇಯಿಸ್ಕೊಂಡು ತಿನ್ನೋಣ, ಅವರೆಕಾಯಿ ಗೆಣಸು ಎಲ್ಲನೂ. ಲತಕ್ಕ, ಸಾಯಂಕಾಲ ಹಂಗೆ ಹೋಗೋಣವಾ? ಯಾಕಂದರೆ ಅವಾಗ ರೇಟು ಸ್ವಲ್ಪ ಕಡಿಮೆ ಆಗಿರುತ್ತೆ. ಬೆಳಿಗ್ಗೆ ಹೋದರೆ ತುಂಬ ರೇಟ್ ಹೇಳ್ತಾರೆ, ಅದಕ್ಕೆ. ಆಯಿತು ಬಿಡು ಅನಜ, ಸಾಯಂಕಾಲನೇ ಹೋಗೋಣ. BST ಬಸ್ ಬರುತ್ತಲ್ಲ, ಅದಕ್ಕೆ ಹೋಗೋಣ. ಗೌರ್ಮೆಂಟ್ ಬಸ್ಗೆ ಹೋಗೋಣ, BSTಗೆ ಹೋಗೋಣ ಬಿಡು. ಲತಕ್ಕ, ನಮ್ಮ ಮನೆಯವರು 500 ರೂಪಾಯಿ ಕೊಟ್ಟವ್ರೆ, ನೋಡ್ಕೊಂಡು ತಗೊಂಡು ಬಾ ಎಲ್ಲನೂ ಅಂತ ಹೇಳ್ಬಿಟ್ಟು. ನೋಡ್ಕೊಂಡು ಅಂದರೆ ಸ್ವಲ್ಪ ಅಥವಾ ಕಾಲು KG ಅಷ್ಟು ಸಾಕು ಅಂತ. ಅಂದರೆ ನಾವು 4 ಜನ ಅಷ್ಟೇ ಅಲ್ವ ಇರೋದು, ಸ್ವಲ್ಪ ಸಾಕು ಅಂತ. ಮತ್ತು ಕಡಿಮೆ ರೇಟ್ ಇರೋವು ತಗೊಂಡು ಬಾ, ಜಾಸ್ತಿ ರೇಟ್ ಇರೋವು ತರಕ್ಕೆ ಹೋಗ್ಬೇಡ ಅಂತ. ಹೌದಮ್ಮ, ನೋಡ್ಕೊಂಡು ತರಬೇಕು. ಇದು ಸಂಸಾರ ಕಣಮ್ಮ, ಒಂದಿನದ್ದು ಅಲ್ವಾ? ದೊಡ್ಡವರು ಹೇಳ್ತಾರಲ್ವ, ಇದ್ದಾಗ ಊರ ಜಾತ್ರೆ ಮಾಡಬಾರ್ದು, ಇಲ್ದಾಗ ಗಾಳಿ ಜಾತ್ರೆ ಮಾಡಬಾರ್ದು ಅಂತ. ಇದ್ದಾಗ ಊರ ಜಾತ್ರೆ, ಇಲ್ಲದಾಗ ಗಾಳಿ ಜಾತ್ರೆ ಆಗಬಾರ್ದು ಅಂತ ಸಮನಾಗಿ ತೂಗಿಸ್ಕೊಂಡು ಹೋಗ್ಬೇಕು ಸಂಸಾರನ. ಹೌದಮ್ಮ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಧನ್ಯವಾದಗಳು.